ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಬಹಳ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಕಾರಾಗೃಹ ಕಚೇರಿಗೆ ಗೃಹ ಸಚಿವ ಪರಮೇಶ್ವರ್ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ಮಹತ್ವದ ಸಭೆ ಕರೆದಿದ್ದಾರೆ ಪರಮೇಶ್ವರ್. ಬೆಂಗಳೂರಿನ ಕಾರಾಗೃಹ ಕಚೇರಿಯಲ್ಲಿ ಆಯೋಜನೆಯಾಗಿರುವಂತಹ ಮೀಟಿಂಗ್ ಇದು. ಹೋಮ್ ಮಿನಿಸ್ಟರ್ ಬಂದಾಗಿದೆ. ಸಭೆ ಇನ್ನೇನು ಆರಂಭ ಆಗ್ತಾ ಇದೆ. ರಾಜಾತಿಥ್ಯ ಕೊಟ್ಟವರ ವಿರುದ್ಧ ಏನು ಕ್ರಮ ಆಗಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ವಿಸ್ತೃತ ಚರ್ಚೆ. ಪದೇ ಪದೇ ಇಂತಹ ಪ್ರಕರಣಗಳಾಗ್ತಾ ಇರುವಂಥದ್ದು ಬಹಳ ದೊಡ್ಡ ಆಘಾತ. ಈ ಹಿಂದೆ ದರ್ಶನ್ ಕೇಸ್ನಲ್ಲಿ ಆದಂಥದ್ದೇ ಸುಪ್ರೀಂನಲ್ಲೇ ಎಲ್ಲ ಜೈಲುಗಳಿಗೂ ಕೂಡ ಚಾಟಿ ಬೀಸಿತ್ತು ಸುಪ್ರೀಂ. ಗೃಹ ಸಚಿವಾಲಯನೇ ಕರೆಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿತ್ತು. ಅಷ್ಟಾಗಿಯೂ ಕೂಡ ಮುಂದುವರೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಟೆರರಿಸ್ಟ್ಗಳ ಕೈಯಲ್ಲಿ ಫೋನು, ರೇಪಿಸ್ಟ್ಗಳ ಕೈಯಲ್ಲಿ ಫೋನು, ಟಿವಿ ವ್ಯವಸ್ಥೆ, ಮೋಜು ಮಸ್ತಿ ಇವೆಲ್ಲವೂ ಕೂಡ ಜೈಲಿನೊಳಗೆ ನಡೆಯುತ್ತೆ ಅಂತಂದ್ರೆ ಅದಿನ್ನೆಂತ ಜೈಲು. ನಟ ಧನ್ವೀರ್ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಪರ. ಸಿಸಿಬಿ ಕರೆಸಿ ವಿಚಾರಣೆ ಮಾಡಿ ಕಳಿಸಿದೆ ನಟ ಧನ್ವೀರ್ ಅವರನ್ನ. ಆ ಬಗ್ಗೆ ಪರಮೇಶ್ವರ್ ಅವರನ್ನ ಪ್ರಶ್ನಿಸಲಾಯಿತು. ಆದರೆ ಸಭೆ ಆದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಎಂದಿದ್ದಾರೆ ಹೋಮ್ ಮಿನಿಸ್ಟರ್. ಸಭೆಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಿದಾಗ ಸಭೆ ಬಳಿಕ ಉತ್ತರಿಸೋದಾಗಿ ತಿಳಿಸಿದ್ದಾರೆ. ಮೀಟಿಂಗ್ ಆದ್ಮೇಲೆ ಮೀಟ್ ಮಾಡ್ತೀನಿ. ನಾನು ಮೀಟಿಂಗ್ ಆದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನಾನು ಹೇಳಿದಾಯ್ತಲ್ಲ, ನಿಮಗೆ ನಾನು ಅಡ್ರೆಸ್ ಮಾಡ್ತೀನಿ ಮೀಟಿಂಗ್ ಆದ್ಮೇಲೆ. ನಾನು ಮೀಟಿಂಗ್ ಆದ್ಮೇಲೆ ಮೀಟ್ ಮಾಡ್ತೀನಿ. ಅಲ್ಲ, ನಾನು ಮೀಟಿಂಗ್ ಆದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನಾನು ಹೇಳಿದಾಯ್ತಲ್ಲ, ನಿಮಗೆ ನಾನು ಅಡ್ರೆಸ್ ಮಾಡ್ತೀನಿ ಮೀಟಿಂಗ್. ಎಸ್, ಪರಮೇಶ್ವರ್ ಬಂದಿದ್ದಾರೆ. ಇನ್ನೇನು ಸಭೆ ಆರಂಭ ಆಗ್ತಾ ಇದೆ. ಆ ಸಭೆಯಲ್ಲಿ ಏನು ಚರ್ಚೆಯಾಗಿ ಈ ತಪ್ಪಿತಸ್ಥರ ವಿರುದ್ಧ ಏನು ಕ್ರಮ ಆಗುತ್ತೆ. ಈ ಹಿಂದೆ ಕೂಡ ಇಂಥ ಪ್ರಕರಣದಲ್ಲಿ ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿತ್ತು. ಅಷ್ಟಾಗಿಯೂ ಕೂಡ ಮತ್ತದೇ ರೀತಿಯಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ, ವ್ಯವಸ್ಥೆಗಳು ಕೊಡಲಾಗ್ತಾ ಇದೆ. ದುಡ್ಡು ಕೊಟ್ಟರೆ ಸವಲತ್ತು ಸಿಗುತ್ತೆ, ಕೈದಿಗಳಿಗೆ ಫೋನ್ ಸಿಗುತ್ತೆ ಅಂತಂದ್ರೆ, ಟೆರರಿಸ್ಟ್ಗಳ ಕೈಯಲ್ಲಿ ಫೋನು ಅಂತಂದ್ರೆ ಭದ್ರತೆಗೆ ಬಹಳ ದೊಡ್ಡದಕ್ಕೆ. ಇನ್ನೆಂಥ ಜೈಲದು? ಅಲ್ಲಿ ಮನ ಪರಿವರ್ತನೆ ಆಗೋದಲ್ಲ, ಎಲ್ಲ ಸವಲತ್ತು ಸಿಗುತ್ತೆ ಅಂತಂದ್ರೆ ಅಲ್ಲೇ ಇನ್ನಷ್ಟು ಸೇಫ್ ಆಗಿರ್ತಾರಲ್ವಾ ಕೈದಿಗಳು. ಪ್ರಶ್ನೆ ಮಾಡ್ತಿದ್ದಾರೆ ಜನ. ವಿಪಕ್ಷಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ಭದ್ರತೆಗೆ ಧಕ್ಕೆಯಾಗಿರುವಂತಹ ವಿಚಾರ. ಜೈಲಾಗಿ ಉಳಿದಿಲ್ಲ, ಸೆರೆಮನೆ ಅರಮನೆಯಾಗ್ಬಿಟ್ಟಿದೆ ಆರೋಪಿಗಳಿಗೆ ಅನ್ನೋದು. ಹಾಗಾಗಿ ಏನು ನಿರ್ಧಾರ ಆಗುತ್ತೆ ಈ ಸಭೆಯಲ್ಲಿ ಕುತೂಹಲ ಇದೆ.